ಆಕಾಶವಾಣಿ ಜನವರಿ 6, 2024ರಂದು ಬೆಂಗಳೂರಿನಲ್ಲಿ ನಡೆದ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2024 ಹಾಗೂ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಕ್ಷಿಣ ಪ್ರಾಂತೀಯ ಲೆಕ್ಕ ಪರಿಶೋಧಕರ ಮಂಡಳಿ ಹಾಗೂ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ದಕ್ಷಿಣ ಭಾರತದ ಪ್ರಾಂತೀಯ ಪರಿಷತ್ ಹಾಗೂ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಎಂಎಸ್ಎಂಇ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2024 ಮತ್ತು ಬಿಸಿನೆಸ್ ಎಕ್ಸಲೆನ್ಸ್ ಪ್ರಶಸ್ತಿ ಕಾರ್ಯಕ್ರಮ ಬೆಂಗಳೂರಿನ ಎಂವಿ ಆಡಿಟೋರಿಯಂನಲ್ಲಿ ನಿನ್ನೆ ಜನವರಿ 6ರಂದು ನಡೆಯಿತು. ಕಾರ್ಯಕ್ರಮವನ್ನು ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ದಕ್ಷಿಣ ಭಾರತದ ಪ್ರಾಂತೀಯ ಪರಿಷತ್ನ ಬೆಂಗಳೂರು ಶಾಖೆ ಆಯೋಜಿಸಿತ್ತು. ಕಾಮಂ 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 ಕಾಮುಷೋ ಪುರುಷೋ ನಿರ್ವಿಮಾಣಃ ನಿರ್ವಿಮಾಣಃ ತದೇವ ಶುಕ್ರಂ ತದೇವ ಶುಕ್ರದ ಬ್ರಹ್ಮ ತದ ಬ್ರಹ್ಮ ತದೇವಾಮೃತಮುಚ್ಯತೆ. ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾದ ಸಿಎ ಪನ್ನರಾಜ್ ಎಸ್ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಕೋವಿಡ್ ನಂತರ ಎಂಎಸ್ಎಂಇ ಕ್ಷೇತ್ರ ಚೇತರಿಕೆ ಕಂಡಿದ್ದು, ಈ ಸಮಾವೇಶದಿಂದ ಮತ್ತಷ್ಟು ಉತ್ತೇಜನ ಪಡೆಯಲಿದೆ. ಕೃಷಿಯ ನಂತರ ಎಂಎಸ್ಎಂಇ ಕ್ಷೇತ್ರವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮತ್ತು ಅಂತರ್ಗತ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದರು. ಇದು ಒಂದು ಚರಿತ್ರಾರ್ಹ ದಿನ for so many reasons. The segment itself, that is micro, small and medium enterprises segment, has been growing for the last 2 decades, and after having some jerk during the COVID period, again a regain of growth has to happen, for which this program involves all the constituents that are involved in the MSME segment, like bankers, government officials, entrepreneurs, prospective entrepreneurs, Federation of Chambers of Commerce and the chartered accountants, academicians and students also. It is very special for 2 reasons. This MSME segment is contributing 29.5% to the GDP, so it's a very, very important segment. So this is called another backbone after agriculture for the boosting of economy and also inclusive growth. See, only if corporate entities grow, maybe medium and small enterprises are left behind. That should not happen. So number 1, 29.5% GDP. Number 2, around 50% of the exports are done by MSME entities. And around 12 crore employment is provided by MSME entities. This makes us to understand the total ecosystem of MSME, so we are doing this program. So in this program, we from SIRC, Southern India Regional Council of the Institute of Chartered Accountants of India, in association with Federation of Karnataka Chambers of Commerce and Industries, hosted by Bangalore branch of CA Institute, that is Southern India Regional Council. And for your information, Bangalore branch is the biggest branch in the country in terms of numbers. ಎಂಎಸ್ಎಂಇ ಹಾಗೂ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2024 ಮತ್ತು ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮದ ನಿರ್ದೇಶಕರಾದ ಸಿಎ ಎಸ್ಎಸ್ ನಾಯಕ್ ಅವರು ಈ ಸಮಾವೇಶದ ಕುರಿತು ವಿವರಣೆ ನೀಡಿದರು. ಪ್ರಪಂಚದ ಇತರ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆ ಕುಸಿದು ಸಂಕಷ್ಟದಲ್ಲಿರುವಾಗ ಭಾರತ 7.3% ಪ್ರಗತಿ ಕಂಡಿದೆ. ಎಂಎಸ್ಎಂಇ, ಬ್ಯಾಂಕಿಂಗ್, ಸ್ಟಾರ್ಟ್ಅಪ್ ಮತ್ತು ಟ್ಯಾಕ್ಸ್ ಎಕೋಸಿಸ್ಟಮ್ ಈ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದರು. ಎಲ್ಲಿದ್ದರೇನಂತೆ ನಾವೆಲ್ಲ ಲೆಕ್ಕ ಪರಿಶೋಧಕರು ಪಕ್ಕ, ಎಲ್ಲಿದ್ದರೇನಂತೆ ನಾವೆಲ್ಲ ಉದ್ಯಮಿಗಳು ಪಕ್ಕ, ಎಲ್ಲಿದ್ದರೇನಂತೆ ನಾವೆಲ್ಲ ಬ್ಯಾಂಕರ್ಗಳು ಪಕ್ಕ, ಎಷ್ಟು ಮಾಡಿದರೇನು ರೊಕ್ಕ, ಕುಂತಿದ್ದೇವೆ ನಾವು ಅಕ್ಕ ಪಕ್ಕ. ಆದುದರಿಂದಲೇ ವಿಜೃಂಭಿಸುತ್ತಿದೆ ನಮ್ಮ ICAI, FKCCI, MSME ಕಾನ್ಕ್ಲೇವ್ ಪಕ್ಕ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ವಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್, ಬ್ಯಾಂಕರ್ಸ್ ಪಾರ್ಟ್ನರ್ಸ್ ಇನ್ ಇಕನಾಮಿಕ್ ಗ್ರೋತ್ ಆಫ್ ಅವರ್ ನೇಷನ್. FKCCI, they are partners in empowering entire business community. We have joined together along with policy makers
for this wonderful MSME conclave today. PM Modi, his vision, $5 trillion economy soon. Definitely our MSME ecosystem, banking ecosystem, startup ecosystem and tax ecosystem all are conducive for the growth and development of our entire nation. Today you might have seen the newspaper. We are registering a growth of 7.3%. ಜಗವೆಲ್ಲ ಮಲಗಿರಲು ಅವನೊಬ್ಬ ಎದ್ದ, ಅವನೇ ಗೌತಮ ಬುದ್ಧ. ಇಡೀ ಜಗತ್ತು ಕೋವಿಡ್ ನಂತರ ಮಲಗಿದೆ. ನಮ್ಮ ದೊಡ್ಡಣ್ಣ ಅಮೆರಿಕ ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಜರ್ಮನಿ ಇರ್ಬೋದು, ಎಲ್ಲ ಕಂಟ್ರಿ ಮಲಗಿದೆ, ಚೈನಾ ಸತ. ಆದರೆ ಇಂಡಿಯಾ ಮಾತ್ರ ದಾಪು ಕಾಲಿಟ್ಟುಕೊಂಡು ಮುನ್ನಡೆಯುತ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದೊಟ್ಟಿಗೆ ನಮ್ಮ ರಾಜ್ಯ ಸರ್ಕಾರ ಅದರ ಮುಖಾಂತರ ಕೂಡ ನಮ್ಮ ಸ್ಟಾರ್ಟಪ್ ಇಕೋಸಿಸ್ಟಮ್ ಈಸ್ ಆಲ್ಸೋ ಗ್ರೋಯಿಂಗ್. We are very proud to say that Bangalore is the number 1 startup ecosystem in India and India is the 3rd largest ecosystem in the world. ಯಶಸ್ವಿ ಉದ್ಯಮಿಗಳನ್ನು ಪುರಸ್ಕರಿಸುವ ಅಗತ್ಯತೆಯ ಕುರಿತು ಮಾತನಾಡಿದ ಅವರು, ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ಯಶಸ್ವಿ ಉದ್ಯಮಿ ಭವತಿ ವಾ ನ ವಾ. ಅಂದ್ರೆ ಶತೇಷು ಜಾಯತೆ ಶೂರಃ, 1 in 100 is a brave man. ಸಹಸ್ರೇಷು ಚ ಪಂಡಿತಃ, 1 in 1000 is a wise man or wise woman. ವಕ್ತಾ ದಶಸಹಸ್ರೇಷು, 1 in 10,000 is a prolific speaker. Whereas ಯಶಸ್ವಿ ಉದ್ಯಮಿ ಭವತಿ ವಾ ನ ವಾ. That means very rare we can find successful entrepreneurs, but we want to make this shloka myth, stating that maximum entrepreneurs will emerge out of this conclave. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ FKCCIನ ಉಪಾಧ್ಯಕ್ಷರಾದ ಉಮಾರೆಡ್ಡಿ ಅವರು ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುವಲ್ಲಿ FKCCI ಕೈಗೊಂಡ ಕಾರ್ಯಕ್ರಮಗಳ ವಿವರ ನೀಡಿದರು. Two areas which I want to talk about in regard to our role in FKCCI and what you can carry forward with in your network is to support the MSMEs in the state of Karnataka. In regard to the startup, and since this conclave is both the MSMEs and the startup, the state government has a great program called the Elevate, and I'm sure most of the startup entrepreneurs are aware of it, and you can definitely utilize the opportunity of presenting and getting a grant from the government. This year, I understand about 800 startup entrepreneurs are part of the Elevate program of the government of Karnataka. And another large program which FKCCI organizes is Manthan. Manthan is a business plan presentation competition. I think we are in our 14th year this year. We have a business plan presentation competition for both the graduate and the postgraduate students of Karnataka. Anybody can apply. It's just been rolled out. It's up there on our website. And I think both industry and professionals need to work together. The more digital and more technology that we are adopting, there's a larger need for a greater network, and this in turn will help both industry and the professionals to grow hand in hand. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ದಕ್ಷಿಣ ಭಾರತ ಪ್ರಾಂತೀಯ ಪರಿಷತ್ ಬೆಂಗಳೂರು ಶಾಖೆಯ ಉಪಾಧ್ಯಕ್ಷರಾದ ಪ್ರಮೋದ್ ಹೆಗ್ಡೆ ಈ ಸಂದರ್ಭದಲ್ಲಿ ಮಾತನಾಡಿ, ವೃತ್ತಿಪರತೆಯ ಜೊತೆಗೆ ನಾವೀನ್ಯತೆಗೆ ಆದ್ಯತೆ ನೀಡಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸಲು ಕರೆ ನೀಡಿದರು. To our chartered accountants, your commitment to maintain financial transparency and ensuring compliance is commendable. You are the guardians of the financial integrity. To our students, you are the future of our profession, our nation. Your dedication to learning and adaptive the ever-evolving financial landscape is inspiring. Entrepreneurs, your vision and resilience are the driving forces behind our economic progress. Bankers, your role as a financial intermediaries is integral to the functioning of our economy, to the most deserving ventures. Collaborating with the entrepreneurs, you contribute significantly to the economic well-being of our society. I encourage all of us here to foster collaboration, knowledge sharing, and ethical practices. Let us work together to uphold the highest standards of professionalism, nurture innovation, and contribute to the growth and prosperity of our beloved Bangalore and beyond. ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ. ಕಾರ್ಯಕ್ರಮದ ಮುಖ್ಯ ಅತಿಥಿ
ಸಿಡ್ಬಿಯ ಉಪ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಪತಿ ಎಸ್ ಅವರು ಎಂಎಸ್ಎಂಇ ಉದ್ಯಮಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಈ ಯೋಜನೆಗಳನ್ನು ಉದ್ಯಮಿಗಳಿಗೆ ತಲುಪಿಸುವಲ್ಲಿ ಸಿಡ್ಬಿ ಮಹತ್ವದ ಪಾತ್ರ ವಹಿಸಿದೆ ಎಂದರು. The Government of India also has kept an ambitious target for MSMEs to contribute 40% by 2025 India's GDP, which will be 5 trillion. Which means in absolute terms, we have to reach 2 trillion. So growth of 0.9 trillion to 2 trillion. So that is the expectation, that is the vision from government, and that is the opportunity also. Now, how do we realize this? Government of India has formulated policies in this regard. Government has introduced digital economy, digital initiatives, a lot of changes in the infrastructure segment, which definitely is also strengthening the MSME ecosystem. Government of India has also launched a lot of schemes, initiatives, incentives for the MSME sector. It's an ongoing effort from Government of India, but how far the MSMEs are aware of these incentives? That's the big challenge. Towards this, SIDBI, CASIA and Department of Industries and Commerce has planned out an outreach program. All throughout Karnataka, 21 programs has been planned. We are planning to reach out to 5,000 MSMEs in these 21 programs. The entire ecosystem, the bankers, all the associated people will be involved in that. So we cover the central government initiatives, the state government initiatives, the Z certification. Udyami Assist is a program which we have started and then covered 1 crore of informal micro enterprises who are not registered and brought them into the registered platform. So thereby bringing them to the mainstream life. So we also have started digital initiatives along with DPIIT, ONDC, which is going to be a marketplace for MSMEs. These initiatives has to come to the notice of the MSME entrepreneurs. One of the objectives of the outreach program has been to disseminate this information to the prospective and existing entrepreneurs. ಕಾರ್ಯಕ್ರಮದ ಗೌರವ ಅತಿಥಿ ಕರ್ನಾಟಕ ಬ್ಯಾಂಕ್ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಶ್ರೀನಿವಾಸ್ ಎಸ್ ದಂಡಾಪುರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿ ಎಂಎಸ್ಎಂಇಗಳ ಬೆಳವಣಿಗೆಗೆ 5 ಸೂತ್ರಗಳನ್ನು ನೀಡಿದರು. Startup is not just new, it is living new every day. So this startup is something like innovating ourselves every day, every year, every month, and also that new ideas come and we serve the nation. Some 5 important things are there which every MSME, startup or any company should look into. One is building a sustainable business model, then economically viable and a scalable business model, which should also support all our growth prospects in the future. And second is the funding requirement and proper guidance to the MSMEs as well as to the startups on balance sheet management and fund management is also very much necessary because there are a lot of sources. And third one is the management structure, because you yourself cannot do everything. You need to delegate, you need to hire good people and you can delegate all the things to them. So it is management structure is also important, and to build a long-term business model is the business ethics and corporate governance. Last is the maintaining the good business relationship. I think that these things are important. FKCCIನ ನಿರ್ದೇಶಕ ಹಾಗೂ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಕಮಿಟಿಯ ಚೇರ್ಮನ್ ಸಿಎ ರವೀಂದ್ರ ಎಸ್ ಕೋರೆ ಈ ಸಮಾವೇಶ ಆಯೋಜಿಸಿದ್ದ ಉದ್ದೇಶದ ಕುರಿತು ಮಾತನಾಡಿದರು. As FKCCI, we are directly connected to the state government. Whatever happening, the policies and problems faced by the MSME sector, the FKCCI will be taking the lead. We are professionals. We are the bridge between the taxpayers and the government. Just all 3 sectors, the chain is running with the bankers. So all these members are involved for this program. We professionals should be front to make aware for the trade and industry where is the policy can be made and where tax laws can be changed. Then only this bridge can be strong. Then one cross the bridge, the definitely tax collection will be also there. We can reach much more. ವೇದಿಕೆಯಲ್ಲಿ ಸಿಎ ಗೀತಾ ಎಬಿ ಅವರು ಉಪಸ್ಥಿತರಿದ್ದರು. ಸಿಎ ಮಂಜುನಾಥ್ ಹಲ್ಲೂರ್ ಧನ್ಯವಾದ ಅರ್ಪಿಸಿದರು. ನಿನ್ನೆ ಬೆಂಗಳೂರಿನಲ್ಲಿ ಜರುಗಿದ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2024 ಹಾಗೂ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ತಾಂತ್ರಿಕ ಸಹಕಾರ ಅಶುತೋಷ್ ಝಾ ಮತ್ತು ಜಿ ಮೋಹನ್ ರಾಜ್. ಪ್ರಸ್ತುತಿ ಆಶಾ. ನಿರ್ಮಾಣ ಫ್ಲೋರಿನ್ ರೋಷ್. ನಿನ್ನೆ ಸಂಜೆ ಬೆಂಗಳೂರಿನಲ್ಲಿ ಜರುಗಿದ ಎಂಎಸ್ಎಂಇ
ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2024 ಹಾಗೂ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ನಿನ್ನೆ ಸಂಜೆ ಜನವರಿ 6ನೇ ತಾರೀಕು ಶನಿವಾರ ಬೆಂಗಳೂರಿನ ಕೆಂಪೇಗೌಡ ರಸ್ತೆಯ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಸರ್ ಎಂ ವಿಶ್ವೇಶ್ವರಯ್ಯ ಆಡಿಟೋರಿಯಂನಲ್ಲಿ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ದಕ್ಷಿಣ ಭಾರತದ ಪ್ರಾಂತೀಯ ಪರಿಷತ್ ಹಾಗೂ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಇವರ ಸಹಭಾಗಿತ್ವದಲ್ಲಿ MSME ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2024 ಮತ್ತು ಬಿಸಿನೆಸ್ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಜರುಗಿತು. ಸಮಾರೋಪ ಸಮಾರಂಭದಲ್ಲಿ ಆಸೀನರಾಗಿದ್ದ ಅತಿಥಿ ಗಣ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ದಕ್ಷಿಣ ಭಾರತದ ಪ್ರಾಂತೀಯ ಪರಿಷತ್ ಬೆಂಗಳೂರಿನ ಮುಖ್ಯಸ್ಥರಾದ ಪೊನರಾಜ್ ಅವರು ಸ್ವಾಗತ ಭಾಷಣ ಮಾಡಿದರು. ಸಾಯಂಕಾಲದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಭಾರೀ ಕೈಗಾರಿಕೆ ಸಚಿವರು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಚಿವರಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಅವರು ಬರಬೇಕಿತ್ತು. ಸರ್ಕಾರದ ಕಾರ್ಯನಿಮಿತ್ತ ಅಡ್ವೊಕೇಟ್ ಜನರಲ್ ಹತ್ರ ಹೋಗಿದ್ದೇನೆ, ನನ್ನ ಶುಭಾಶಯಗಳಿದೆ, ಪ್ರಾರಂಭ ಮಾಡಿ, ನನಗೆ ಅದು ಬೇಗ ಮುಗಿದ್ರೆ ಬರ್ತೀನಿ ಅಂತೇಳಿ ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಮೂಲಕ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಈ ಸಾಯಂಕಾಲದ ಕಾರ್ಯಕ್ರಮಕ್ಕೆ ನಮಗೆ ಇಂಡಿಯನ್ ಬ್ಯಾಂಕ್ FGM ಆದಂಥ ಸುಧೀರ್ ಕೆ ಗುಪ್ತಾ ಅವರು ಬಂದಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೆಯೇ ರತೀಶ್ ಕುಮಾರ್ ಸಿಂಗ್ ಸರ್ಕಲ್ ಹೆಡ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬೆಂಗಳೂರು, ಮನೀಶ್ ಕುಮಾರ್ ಸಿಂಗ್ DGM SME SBI LHO ಬೆಂಗಳೂರು, ಜಗದೀಶ KS DGM ಕ್ರೆಡಿಟ್ ಸ್ಯಾಂಕ್ಷನ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಬ್ಯಾಂಕ್ ಬೆಂಗಳೂರು, ಜ್ಯೋತಿ ಕೃಷ್ಣನ್ ರೀಜನಲ್ ಹೆಡ್ DGM UBI ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ RO and IP ಮಿತಂತಯ DGM ಸರ್ಕಲ್ ಆಫೀಸ್ ಕೆನರಾ ಬ್ಯಾಂಕ್ ಬೆಂಗಳೂರು ಮತ್ತು K ಪಾರ್ಥಸಾರಥಿ ನಾಯ್ಡು ರಿಜಿಸ್ಟರ್ಡ್ ರೀಜನಲ್ ಹೆಡ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಆಫೀಸ್ ಬೆಂಗಳೂರು, TS ಶರವಣನ್ AGM ಸಿಡ್ಬಿ ಬೆಂಗಳೂರು, V ವಸಂತನ್ RM TMB ಬೆಂಗಳೂರು, ಶ್ರೀಕಾಂತ್ S ಡೈರೆಕ್ಟರ್ ಫೆಗ್ಮೆಲಿಯಂ ವೆಲ್ತ್ ಮತ್ತು GM ನಾರಾಯಣ್ ತಮಿಳುನಾಡು ಮರ್ಚೆಂಟೈಜ್ ಬ್ಯಾಂಕ್. ಇವರೆಲ್ಲರನ್ನ ಮತ್ತು ನಿಮ್ಮೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೆ. FKCCIನ ಹಿರಿಯ ಉಪಾಧ್ಯಕ್ಷರಾದ MG ಬಾಲಕೃಷ್ಣನ್ ಅವರು MSME ಮತ್ತು ಸ್ಟಾರ್ಟ್ಅಪ್ 2024ರ ಸಮಾವೇಶಕ್ಕೆ ಆರ್ಥಿಕ ಪ್ರಾಯೋಜಕತ್ವ ನೀಡಿರುವ ಹಣಕಾಸು ಸಂಸ್ಥೆಗಳನ್ನು ಸ್ಮರಿಸಿದರು. We have to remember all our sponsors. The main sponsor, Karnataka Bank, golden sponsor, SBI, SIDBI, Union Bank and Indian Bank. And co-sponsor, Central Bank of India, Canara Bank, Tamil Nadu Mercantile Bank, Pygmalion Wealth, Nandini KMF and Punjab National Bank. We thank all the bankers and others who have provided the sponsorship and making this event happening. Thank you. 2024ನೇ ಸಮಾವೇಶದ ಕಾರ್ಯಕ್ರಮ ನಿರ್ದೇಶಕರಾದ SS ನಾಯಕ್ ಅವರು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಸಾಧನೆ ಮಾಡಿದ ಸಾಧಕರನ್ನು ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದ್ದು ಹೇಗೆ ಎಂಬುದನ್ನು ತಿಳಿಸಿದರು. ಸಾಧನೆ ಮಾಡುವವನಿಗೆ ಆಸೆ ಇದ್ದರೆ ಸಾಲದು, ಕಾರ್ಯೋನ್ಮುಖನಾಗಬೇಕು ಎಂದರು. Now, simple that Ashta Sutra, on what basis we have selected all the achievers to whom we are honoring. One is turnover and net profit, another is financial discipline, contribution to the exchequer by of GST and income tax, contribution to forex, employment generation, innovation and social endeavors. On the basis of this, we have recognized 28 entrepreneurs. We are going to honor them in your August presence and all the bankers also. Let us watch this event until the end. ಕೊನೆಯದಾಗಿ ಒಂದು ಹೇಳ್ತೇವೆ, ಸಾಧನೆ ಮಾಡುವಾಗ ಮನುಷ್ಯನಿಗೆ ಸುಲಭ ತೋರ್ತದೆ ಸಾಧನೆ ಆದಮೇಲೆ, ಆದರೆ ಸಾಧನೆ ಎಷ್ಟು ಕಷ್ಟ ಅಂತೇಳಿ ಅದಕ್ಕೆ ಹೇಳ್ತಾರೆ ನೋಡಿ. ಸಾಧನೆಯ ಹಾದಿಯಲ್ಲಿ ನೂರಾರು ಮುಳ್ಳುಗಳು, ಸಾಧನೆಯ ಹಾದಿಯಲ್ಲಿ ನೂರಾರು ಅಡಚಣೆಗಳು, ಸಾಧಿಸಿದವನಿಗೆ ಅವೆಲ್ಲ ಸುಳ್ಳುಗಳು, ಸಾಧಿಸಿದವನಿಗೆ ಅವೆಲ್ಲ ಸುಳ್ಳುಗಳು.
ಸಾಧಿಸಿದ್ದೀರಿ ನೀವು ಯಶಸ್ಸಿನ ಏಣಿ. ಅದಕ್ಕಾಗಿಯೇ ನಾವು ನಿಮಗೆ ಕೊಡಲಿದ್ದೇವೆ ಇವತ್ತು ಗೌರವದ ಶ್ರೇಣಿ ಅಂತ ಹೇಳ್ತೇವೆ. ಕೊನೆಯದಾಗಿ ಹೇಳ್ತೇವೆ, ಅವರ್ ಟ್ಯಾಗ್ಲೈನ್ ಉದ್ಯಮೇನ ಹಿ ಸಿದ್ಧ್ಯತಿ, ಫೋಸ್ಟರಿಂಗ್ ಗ್ರೋತ್ ಥ್ರೂ ಎಂಟರ್ಪ್ರಿನರ್ಶಿಪ್. ಅವರ್ $5 trillion economy. ಕೊನೆಯದಾಗಿ ಹೇಳ್ತೇವೆ, ಹೌ ಅವರ್ ಎಂಟರ್ಪ್ರಿನರ್ಶಿಪ್ ಶುಡ್ ಡೆವಲಪ್. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಃ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. That means we can achieve any goal not just by our desire but by our action. Nahi suptasya simhasya pravishanti mukhe mragaah. The example is, the jungle of the king is lion. Even though the lion is the jungle of the king, if it is hungry, it should also hunt. Then only it can fulfill its hunger. So I wish all the very best for all those who have attended here, and on behalf of SIRC of ICAI and Federation of Karnataka Chamber of Commerce and Industry and Bangalore branch of SIRC of ICAI, happy, prosperous, fantabulous New Year 2024. Thank you. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಗುರುತಿಸಲು ಹಾಗೂ ಉದ್ದಿಮೆದಾರರ ಸಾಧನೆಗಳನ್ನು ಪ್ರದರ್ಶಿಸಲು, ಸ್ಟಾರ್ಟ್ಅಪ್ಗಳನ್ನು ಪ್ರೋತ್ಸಾಹಿಸಲು ಎಕ್ಸಲೆನ್ಸ್ ಅವಾರ್ಡನ್ನು ನೀಡಲಾಗುತ್ತಿದೆ. ಉದ್ದಿಮೆ, ಉತ್ಪಾದನೆ ಮತ್ತು ಉದ್ಯೋಗಗಳ ಬೆಳವಣಿಗೆಯನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ನವ ಉದ್ದಿಮೆದಾರರಿಗೆ ವೇದಿಕೆಯನ್ನು ರೂಪಿಸಿ ಉತ್ತಮ ಪರಿಸರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಈ ಮೂಲಕ ದೀರ್ಘಾವಧಿಯಲ್ಲಿ ಹೂಡಿಕೆದಾರರನ್ನು ಮತ್ತು ಉದ್ದಿಮೆ ಪಾಲುದಾರಿಕೆಯನ್ನು ಹೆಚ್ಚಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಲಾಗಿದೆ. ಸಣ್ಣ ಉದ್ದಿಮೆದಾರರನ್ನು ದೊಡ್ಡ ಉದ್ದಿಮೆಗಳಿಗೆ ಮಾದರಿಯಾಗಿ ನಿಲ್ಲುವಂತೆ ಪ್ರೋತ್ಸಾಹಿಸುವ ಉದ್ದೇಶವೂ ಈ ಪ್ರಶಸ್ತಿ ಪ್ರದಾನದ ಹಿಂದೆ ಇದೆ. ಈ ಹಿನ್ನೆಲೆಯಲ್ಲಿ 2024ನೇ ಸಾಲಿನ ಎಕ್ಸಲೆನ್ಸ್ ಅವಾರ್ಡನ್ನು 28 ಜನ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಉತ್ಪಾದನಾ ಕಾರ್ಯದಲ್ಲಿ ಶ್ರೇಷ್ಠತೆ ತೋರಿದವರಿಗೆ, ಅತ್ಯುತ್ತಮ ಕೌಶಲ್ಯ ಅಳವಡಿಸಿಕೊಂಡವರಿಗೆ ವಿಶೇಷ ವರ್ಗದ ಅಡಿಯಲ್ಲಿ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡನ್ನು ನೀಡಿ ಗೌರವಿಸಲಾಯಿತು. ನರಸಿಂಹಮೂರ್ತಿ VCNR ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಲಿಮಿಟೆಡ್ ಅವರಿಗೆ ಬೆಸ್ಟ್ ಎಂಟರ್ಪ್ರೈಸ್ ಸರ್ವಿಸ್ ಅನ್ನುವಂಥ ಸನ್ಮಾನ ಇದೀಗ ನಾವು ಮಾಡ್ತಾ ಇದ್ದೇವೆ. ಅದನ್ನು ದಯಮಾಡಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಶ್ರೀ MG ಬಾಲಕೃಷ್ಣ, ಸೀನಿಯರ್ ವೈಸ್ ಪ್ರೆಸಿಡೆಂಟ್ FKCCI ಮತ್ತು ಡೈರೆಕ್ಟರ್ CA ರವೀಂದ್ರ S ಕೋರೆ FKCCI. To receive our honor in excellence in logistics and supply chain. ಸ್ನೇಹಿತರೆ, ಯಾವುದೇ ಒಂದು ದೇಶ ಮುಂದುವರಿಬೇಕು ಅಂತಂದರೆ ಅದರ ಸರಕು, ಅದರ ಸಾಗಾಣಿಕೆ ಏನಿರುತ್ತೆ ಅದು ಅತ್ಯಂತ ಮುಖ್ಯ ಆಗತ್ತೆ. ಇಡೀ ದೇಶದಲ್ಲಿ ಒಂದು ದಿವಸ ಸರಕು ಸಾಗಾಣೆಯ ಕೆಲಸ ನಿಲ್ತು ಅಂತಂದರೆ ದೇಶ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಕ್ಷೇತ್ರವನ್ನು ಗುರುತಿಸಿ ಇವತ್ತು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. HP ಗಂಗಮ್ಮ ಮತ್ತು ಶ್ರೀ ಬಾಬಣ್ಣ ಅವರು PWS ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಹರಿಹರ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ MG ಬಾಲಕೃಷ್ಣ ಮತ್ತು ರವೀಂದ್ರ ಕೋರೆ ಅವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. Clapping is good for our hearts. So दिल की खातिरदारी के लिए दिल से ताली बजाए. ಇವಾಗ ನಾವು ಬಾಬಣ್ಣ ಅವರ ಹತ್ರ ಒಂದೆರಡು ಮಾತನ್ನು ಕೇಳೋಣ. ಮಾತಾಡಲಿಕ್ಕೆ ತುಂಬ ಇದ್ರೂ ನಿಮ್ಮನ್ನೆಲ್ಲ ನೋಡಿಬಿಟ್ಟು ಈ ಸನ್ಮಾನವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಹುಶಃ ಜೀವನದಲ್ಲಿ ಈಗ ತಾನೇ ನಾಯಕರು ಹೇಳ್ತಾ ಇದ್ದರು ನನಗೆ, ಎಲ್ಲರೂ ಮಾತಾಡ್ತಾ ಇದ್ದಾಗ ನಾನು ಕೇಳ್ತಾ ಇದ್ದೆ ಬೆಳಗ್ಗೆಯಿಂದ ಇಲ್ಲಿದ್ದಾಗ, ನಾವೇನಾದರೂ ಸಾಧನೆ ಮಾಡಬೇಕಾದ್ರೆ ನಾನು ಸಣ್ಣವನಿದ್ದಾಗ ಹೇಳ್ತಾ ಇದ್ದರು 24 ಗಂಟೆ 24/7 365 5 years. ಇದು ತನ್ನ ಜೀವನದಲ್ಲಿ ಯಾವ ಮನುಷ್ಯ ಅಳವಡಿಸ್ಕೊತಾನೋ ಅವನು ಈ ಸ್ಟೇಜ್ನಲ್ಲಿ ಮತ್ತೊಮ್ಮೆ ಅವನು ನನ್ನಾಗೆ ಮುಂದೆ ಇದನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಜೀವನದ ದಾರಿಯಲ್ಲಿ ಸಾಧನೆ ಭಾಳ ಮುಖ್ಯವಾಗಿದೆ, ಆದರೆ ಅದಕ್ಕೆ ವ್ಯವಸ್ಥೆನೂ ಭಾಳ ಮುಖ್ಯವಾಗಿ ಬೇಕಾಗಿದೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಪ್ರಣಾಮಗಳನ್ನು ತಿಳಿಸ್ತೀನಿ.
What beautiful golden words. You don't get these words even if you go on Google, because these are from heart and it is natural and not artificial intelligence. Huge round of applause. And now I request Shri M.G. Balakrishna, Senior VP FKCCI, to say a few words. As everybody knows, MSME has always been a key driving force in Indian economic growth, responsible for contributing over 30% of country's GDP and employing 110 million individuals. Karnataka is a home for various industry and manufacturing sectors, and MSME have a great potential for their expansion and growth. You must be knowing Bangalore Pune Industrial Area is a for more than 3,500 MSME from direct sectors, making it one of the Asia's largest industrial area. The majority of the MSME in Pune are in light engineering and auto component sector. Despite many challenges, the MSME are the best to overcome and maintain their contribution to the economy. We can truly describe the MSME powerhouse of this country to growth of economy. Yet despite their significant contribution, MSME often find themselves in great difficulty due to lack of adequate financial support and delay in payments by the large sectors. In spite of these issues, it is heartening that MSME are confident about their growth and profitability. We believe that a strong support from the government will enable to stabilize the MSME growth in the coming years. The accelerated demand for credit for similar cities signaled MSME business recovery as they require funds for their working capital needs, growth and expansion. Friends, I have found in a study the details which reveal how small the sector is, but it is the new big powerhouse for the economy. It is now for the various stakeholders, including the government and policymakers, to come up with MSME-friendly policies and empower them appropriately. Only if we all join hands together can we realize our collective aspiration of making India a $5 trillion economy. Thank you for giving me an opportunity to share my ideas with you all. I would like to assure you all that FKCCI is always ready to willing to cooperate with you in any initiative for the welfare and growth of the industry and trade and business. ಗೆಜ್ಜೆನಾದ ತಂಡದವರಿಂದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದುವರೆಗೂ ನಿನ್ನೆ ಸಂಜೆ ಬೆಂಗಳೂರಿನಲ್ಲಿ ಜರುಗಿದ ಎಂಎಸ್ಎಂಇ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2024 ಹಾಗೂ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ತಾಂತ್ರಿಕ ಸಹಕಾರ ಆರ್ ಸುಕುಮಾರ್ ಹಾಗೂ ಎನ್ ಮುನಿರಾಜು. ಪ್ರಸ್ತುತಿ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ದಕ್ಷಿಣ ಪ್ರಾಂತೀಯ ಲೆಕ್ಕ ಪರಿಶೋಧಕ ಮಂಡಳಿ ಹಾಗೂ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು.